ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಗೈಸ್, ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮೇಲೆ ನೋಡಿರ್ತೀರ. ಸೊ ಫ್ರೆಂಡ್ಸ್, ನಾನಿವತ್ತು ನನ್ನ ಕುರ್ತಾ ಕಲೆಕ್ಷನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಅವು ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಹಾಗೆ ನಾನು ಒಂದಿಷ್ಟು ಟಿಪ್ಸ್ಗಳನ್ನು ಕೊಡಬೇಕಂತ ಈ ವಿಡಿಯೋನಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ನನ್ನ ಮುಂದೆ ಬರುವಂಥ ಎಲ್ಲ ರೀತಿಯ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಕುರ್ತಾ ಕಲೆಕ್ಷನ್ಸು ಬಜೆಟ್ ಬಂದುಬಿಟ್ಟು 500 ಒಳಗಡೆ. ಸೊ ನೀವು ಕೂಡ ಬೈ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ, ಇಲ್ಲ ಅಂತಂದರೆ ಇಲ್ಲ. ಸೊ ನಾನು ತರಿಸಿರುವಂಥ ಕುರ್ತಾಸ್ಗಳು ಹೇಗಿವೆ ಮತ್ತು ಅದರ ಕ್ವಾಲಿಟಿ ಹೇಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಾನು ಯಾವ ಆ್ಯಪ್ನಿಂದ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡ್ತೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗಿರುತ್ತೆ. ತಮ್ಮಿಲ್ ನೋಡಿರ್ತೀರ, ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಅವಿಷ್ಟು ಕಲೆಕ್ಷನ್ಸು ಬಂದಿದೆ. ಹಾಗೆ ಇನ್ನೂ 2 ಪ್ರಾಡಕ್ಟ್ಗಳು ಬರೋದಿದೆ, ಬಟ್ ಅವು ಬಂದಿಲ್ಲ. ಇವು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಡ್ರೆಸ್ ಕೂಡ ನೋಡ್ತಾ ಇರ್ಬೋದು ನೀವು. ನಾನು ಹಾಕ್ಕೊಂಡಿರುವಂಥ ಡ್ರೆಸ್ ಕೂಡ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಸೊ ಈ ಥರ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಕೂಡ ಈ ಥರ ಬಾರ್ಡ್ರಲ್ಲಿ ಅಂದರೆ ಸ್ಲೀವ್ಸಲ್ಲಿ ಒಂದು ಬಾರ್ಡ್ರ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲೂ ಕೂಡ ಈ ರೀತಿಯಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಂಬ್ರಾಯ್ಡ್ ವರ್ಕು ತುಂಬಾ ಚೆನ್ನಾಗಿದೆ. ವರ್ಕ್ ಏನು ಕೇಳೋದಿಲ್ಲ, ಎಲ್ಲ ಅಂದರೆ ವಾಶ್ ಮಾಡಿದರೂ ಕೂಡ ಕಲರ್ ಹೋಗೋದಿಲ್ಲ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾನು ನಮ್ಮ ಮಮ್ಮಿಗೆ ಮತ್ತು ನನಗೆ ಸೇಮ್ ಡ್ರೆಸ್ಗಳನ್ನು ತರಿಸ್ಕೊಂಡಿದ್ವಿ. ಸೊ ಮಮ್ಮಿ ಹಾಕ್ಕೊಂಡು ಅದಾದಮೇಲೆ ವಾಶ್ ಹಾಕಿದ್ರು. ಸೊ ಅದನ್ನು ನೋಡಿದ್ವಿ ನಾವು, ಯಾವುದೇ ತರಹದ ಕಲರ್ ಕೂಡ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಬಟ್ಟೆ. ಸೊ ಬಟ್ಟೆ ಕೂಡ ಖಾದಿ ಕಾಟನ್ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇದರದ್ದು ಪ್ಯಾಂಟ್ ಕೂಡ ಬಂದಿದೆ. ಸೊ ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ ನೀವು ವಿಡಿಯೋದಲ್ಲಿ. ಸೊ ಇದರ ಪ್ರೈಸ್ ಬಂದುಬಿಟ್ಟು ನನಗೆ ನೆನಪಿಲ್ಲ, ಎಲ್ಲ ಡ್ರೆಸ್ಗಳ ಪ್ರೈಸಸ್ಗಳನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಹಾಗೆ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕುರ್ತಾ ಯಾವುದಂತ ನಾನು ತೋರಿಸ್ತೀನಿ. ಸೊ ಇದು ಫ್ರೆಂಡ್ಸ್ ಕ್ರೀಮ್ ಕಲರಲ್ಲಿ ಇದೆ ಕುರ್ತಾ ಬಂದ್ಬಿಟ್ಟು. ನೋಡಿ, ಇದು ಕೂಡ ಪ್ಯಾಂಟ್ ಅಂದರೆ ಪ್ಯಾಂಟ್ ಸೆಟ್ಟು ಕುರ್ತಾ ಫುಲ್ಲು, ಆದರೆ ವೇಲ್ ಬರೋದಿಲ್ಲ. ಈ ಥರ ಇದೆ, ನೋಡ್ತಾ ಇರ್ಬೋದು ನೀವು. ಸ್ಲೀವ್ಸು ಇದರಲ್ಲಿ ಕೂಡ ಲಾಸ್ಟ್ ಬಾರ್ಡರು ಇದು ಎಂಬ್ರಾಯ್ಡ್ ವರ್ಕ್ ಇದೆ, ಬಟ್ ಇಲ್ಲಿ ಪೇಂಟ್ ವರ್ಕ್ ಇದೆ. ಇದು ರಬ್ಬರ್ ಪೇಂಟ್ ಆದರೆ ಹೋಗೋದಿಲ್ಲ ಅಂತ ಮಮ್ಮಿ ಹೇಳ್ತಾ ಇದ್ರು. ನನಗೂ ಅಷ್ಟೊಂದಾಗಿ ಗೊತ್ತಾಗೋದಿಲ್ಲ, ಯಾಕಂತಂದರೆ ಪೇಂಟ್ ವರ್ಕ್ ಅವರು ಯೂಸ್ ಮಾಡಿರ್ತಾರಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೆ. ಬಟ್ ನಾನು ಜಾಸ್ತಿ ಈ ಥರ ಪೇಂಟ್ ವರ್ಕ್ ಎಲ್ಲ ತೊಗೊಳೋದಿಲ್ಲ, ಯಾಕಂತಂದರೆ ಒಮ್ಮೆ ತೊಗೊಂಡು ಒಂದರದ್ದು ಕಲರ್ ಹೋಗ್ಬಿಡ್ತು. ಸೊ ಇದು ಕೂಡ ನಾನು ಎಂಬ್ರಾಯ್ಡ್ ವರ್ಕ್ ಅಂತ ಅಂದ್ಕೊಂಡೆ, ಬಟ್ ಎಂಬ್ರಾಯ್ಡ್ ವರ್ಕ್ ಅಲ್ಲ. ಸೊ ಇದೆಲ್ಲ ಎಂಬ್ರಾಯ್ಡರಿ ವರ್ಕು. ಸೊ ಇದು ಸೇಮ್ ಅನ್ನಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು, ಸೇಮ್ ಇದೆ ಸ್ವಲ್ಪ. ಇದು 1 ಲೈನ್ ಇದೆ, ಇದು 3 ಲೈನ್ ಇದೆ. ಸೊ ಇದು ಪೇಂಟು ಈ ಥರ ಇದೆ, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಬ್ಯಾಕ್ ಸೈಡ್ ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಇದು ಕೆಳಗಡೆ ಯಾವುದೇ ತರಹದ ಬಾರ್ಡರ್ ಕೂಡ ಇಲ್ಲ, ಬಟ್ ಒಂದೇ ಲೈನ್ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನಂಗೆ ಹೇಗೆ ಕಾಣ್ತಾ ಇದೆ ಅಂತ. ಸೊ ನೀವು ಅನ್ಕೋತಾ ಇರ್ಬೋದು, ಈ ಡ್ರೆಸ್ ಹಾಕ್ಕೊಂಡಿದ್ದೀರಾ, ಇದನ್ನು ಹಾಕಿ ತೋರಿಸಿ ಅಂತೇಳಿ. ಫ್ರೆಂಡ್ಸ್, ನಿಜ ಹೇಳ್ಬೇಕಂತಂದರೆ ನನಗೆ ಇವಾಗ ತಂದ ತಕ್ಷಣ ಎಲ್ಲ ಡ್ರೆಸ್ಸು ಎಲ್ಲರಿಗೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಇಲ್ಲ. ನೀವು
ಇವಾಗ ನಾನು ಸ್ಲಿಮ್ ಆಗಿದ್ದೀನಿ, ಅಂದರೆ ತೆಳ್ಳಗಿದ್ದೀನಿ. ಸೊ ಹಾಗಾಗಿ ಸ್ವಲ್ಪನಾದರೂ ಫಿಟ್ಟಿಂಗ್ ಇರಲೇಬೇಕಲ್ಲ. ತೆಳ್ಳಗಿದ್ರೆ ಆಯಿತು, ದಪ್ಪಿದ್ರೆ ಆಯಿತು, ಸ್ವಲ್ಪ ಆದರೂ ಫಿಟ್ಟಿಂಗ್ ಮಾಡಬೇಕಂತ ಅಂದ್ಕೊಂಡು ಸೊ ಇದನ್ನು ಫಿಟ್ಟಿಂಗ್ ಮಾಡಿಸ್ಕೊಂಡೆ. ಅದು ಯಾವ ಕಾರಣಕ್ಕೋಸ್ಕರ ಅಂತಂದರೆ ವಿಡಿಯೋಗೂ ಆಯಿತು, ಬಟ್ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಇದನ್ನು ಫಿಟ್ಟಿಂಗ್ ಮಾಡಿಸಿ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕೂತ್ಕೊಂಡಿದೆ. ಸೊ ಮಮ್ಮಿನೇ ಫಿಟ್ಟಿಂಗ್ ಮಾಡಿಕೊಟ್ರು. ಮಮ್ಮಿ ಟೈಲರಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಮಮ್ಮಿನೇ ಫಿಟ್ಟಿಂಗ್ ಮಾಡಿಕೊಟ್ರು. ತುಂಬಾ ಚೆನ್ನಾಗಿದೆ. ಸೊ ನನಗೆ ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಇದರ ಪ್ಯಾಂಟು ಈ ಥರ ನೋಡ್ತಾ ಇರ್ಬೋದು. ಇಲ್ಲಿ ಮೇಲ್ಗಡೆ ಇಲಾಸ್ಟಿಕ್ ಕೊಟ್ಟಿದ್ದಾರೆ, ಸ್ಟ್ರೆಚಬಲ್ಲು. ಸೊ ಕೆಳಗಡೆ ಬಂದುಬಿಟ್ಟು ಬಾರ್ಡ್ರು. ಇವಾಗ ನಾನು ಹಾಕಿರುವಂಥ ಪ್ಯಾಂಟು ಕೂಡ ಇದೇ ಥರ ಇದೆ, ಅಂದರೆ ಕೆಳಗಡೆ ಇದೇ ಥರದ 3 ಲೈನ್ಸೇ ಇದೆ, ಸೇಮ್ ಟು ಸೇಮ್, ಬಟ್ ಕಲರ್ ಅಷ್ಟೇ ಚೇಂಜ್. ಸೊ ಡ್ರೆಸ್ಸು ಇಷ್ಟ ಆಯ್ತಂತ ತೊಗೊಂಡ್ವಿ. ಸೊ ಈ ಥರದ್ದು ಇನ್ನೊಂದು ಪೀಸು ಮಮ್ಮಿ ತೊಗೊಂಡಿದ್ದಾರೆ, ಮತ್ತು ಈ ಥರದ್ದು ಕೂಡ ಮಮ್ಮಿ ತೊಗೊಂಡಿದ್ದಾರೆ 2 ಪೀಸು. ಸೊ ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ಟೆ ಅಂತೂ ಕ್ವಾಲಿಟಿ ಹೇಳೋಂಗೆ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ನಿಮ್ಗೆ ಬೇಕಾದರೆ ಒಮ್ಮೆ ತರಿಸ್ಕೊಂಡು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಕುರ್ತಿ ಬಂದ್ಬಿಟ್ಟು ಸೊ ಇದು ಫ್ರೆಂಡ್ಸ್ ಪ್ರೈಸ್ ಬಂದುಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇಷ್ಟೇ ಅಂತ ನೆನಪಿಲ್ಲ. ಸೊ ಹಾಗಾಗಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವಿಷಯ ಏನಂತಂದರೆ ಇದು ಪೂರ್ತಿ ಪ್ಯಾಂಟು, ವೇಲು ಮತ್ತು ಟಾಪು ಫುಲ್ ಸೆಟ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಟಾಪು. ಇದರ ಬಟ್ಟೆ ಅಂತೂ ಹೇಳಂಗೆ ಇಲ್ಲ, ಅಷ್ಟೊಂದು ಸಾಫ್ಟು ಮತ್ತು ಅಷ್ಟೊಂದು ಕಾಟನ್ನು ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಈ ಥರ ಇದೆ. ಇದರಲ್ಲಿ ಯಾವುದೇ ಥರದ ಎಂಬ್ರಾಯ್ಡ್ ವರ್ಕ್ ಆಗಿರ್ಬೋದು, ಯಾವುದೇ ಥರದ ವರ್ಕ್ ಇಲ್ಲ. ಇಲ್ಲಿ ಒಂದು 3 ಬಟನ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಅಣಿಸಿರುವಂಥದ್ದು. ಬೇಕಾದರೆ ನೀವು ಇದು ಕಿತ್ಬೋದ್ರು, ನೀವು ಇದು ಸೂಜಿಯಿಂದ ನೀವು ಹಾಕ್ಬೋದು, ವಾಪಸ್ ರಿಟರ್ನ್ ನೀವು ಅಲ್ಲಿ ಅಟ್ಯಾಚ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸ್ಲೀವ್ಸು 3/4 ಇಷ್ಟು ಬಂದಿದೆ, ನೋಡ್ತಾ ಇದ್ದೀನಿ 3/4 ತುಂಬಾ ಇದೆ. ಸೊ ಇಷ್ಟಿಲ್ಲ, ಇದನ್ನು ಕೂಡ ನಾನು ಕಟ್ ಮಾಡಿಸಿದ್ದೀನಿ, ಇಷ್ಟು ಒಂದು ಸ್ವಲ್ಪ ಕಟ್ ಮಾಡಿಸಿ ಹಾಕೊಂಡಿದ್ದೀನಿ. ಈ ಸ್ಲೀವ್ಸ್ ಕೂಡ ಇದು ನನಗೆ ಇಷ್ಟ ಆದರೆ ಸಾಕು, ಬಟ್ ಇದು ಸ್ಲೀವ್ಸ್ ಕೂಡ ಇಷ್ಟಿತ್ತು, ಬಟ್ ನಾನು ಕಟ್ ಮಾಡಿಸಿ ಇಷ್ಟು ಮಾಡಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ಥರ ಮಾಡಿಸ್ಕೊತೀನಿ, ಯಾಕಂದರೆ ನನಗೆ ಇಷ್ಟು ಉದ್ದ ಇಷ್ಟ ಆಗೋದಿಲ್ಲ. ಇಷ್ಟು ಇಲ್ಲ ಇಷ್ಟು ಬಹಳಷ್ಟು ಉದ್ದ ಆಗೋದಿಲ್ಲ. ಬಟ್ ಯಾವ ಥರದ ಡ್ರೆಸ್ಗಳಿಗೆ ಇಲ್ಲಿ ಥರ ಸೂಟ್ ಆಗುತ್ತೋ ಆ ಥರ ಒಟ್ಟಿನಲ್ಲಿ ಡ್ರೆಸ್ ತಕ್ಕಂಗೆ ಇರಬೇಕಂತ, ಅಂದರೆ ಸ್ಲೀವ್ಸ್ ಆಗಿರ್ಬೋದು ಏನೋ ಆಗಿರ್ಬೋದು, ಬಟ್ ಡ್ರೆಸ್ ತಕ್ಕಂಗೆ ಇರಬೇಕಲ್ವಾ. ಸೊ ಹಾಗಾಗಿ ಇದನ್ನು ಈ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಯಾವ ಥರ ಸೂಟ್ ಆಗುತ್ತೋ ಆ ಥರ ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಇದರದ್ದು ವೇಲ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಕಾಟನ್ನು, ತುಂಬ ಚೆನ್ನಾಗಿದೆ ವೇಲು. ನೋಡ್ತಾ ಇರ್ಬೋದು ದೊಡ್ಡದಿದೆ ವೇಲ್, ಇಷ್ಟೊಂದಿದೆ. ಕೊಟ್ಟಿದೆ. ಇದೆ ಕಾಣ್ತಿದೆ ಅಲ್ಲ. ಸೊ ಈ ಥರ ಪ್ಯಾಂಟ್ ಬಂದ್ಬಿಟ್ಟು ಪ್ಲೇನ್ ಪ್ಯಾಂಟು ಈ ಥರ ಇದೆ, ನೋಡ್ತಾ ಇರ್ಬೋದು. ಇದಕ್ಕೂ ಕೂಡ ಇಲಾಸ್ಟಿಕ್ ಇದೆ. ಸೊ ಇದರದ್ದು ಪ್ಯಾಂಟಿಗೂ ಕೂಡ ಇಲಾಸ್ಟಿಕ್ ಇದೆ, ಅಂದರೆ ಸ್ಟ್ರೆಚಬಲ್ಲು. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಹೇಳಬೇಕು. ಏನಪ್ಪ ಅಂತಂದರೆ ಇಲ್ಲಿ 3 ಬಟನ್ಸ್ ಕೂಡ ಕೊಟ್ಟಿದ್ದರು, ಅಂದರೆ ಪೋಸ್ಟರಲ್ಲಿ. ಡ್ರೆಸ್ ನಾನು ಆರ್ಡರ್ ಮಾಡೋಕ್ಕಿಂತ ಮುಂಚೆ ನೋಡ್ತಾ ಇದ್ದೆ ಅಲ್ವಾ. ಸೊ ಕೆಲವೊಂದಿಷ್ಟು ವಿಡಿಯೋಸ್ ಇದು ಪೋಸ್ಟರಲ್ಲಿ ಇಲ್ಲಿ ಒಂದು 3 ಬಟನ್ಸ್ ಕೊಟ್ಟಿದ್ದರು, ಬಟ್ ಇದಕ್ಕೆ ಬಂದಿಲ್ಲ ಬಟನ್ಸು. ಸೈಡು ಜೇಬದು ಏನಿಲ್ಲ. ಇವು ಇದಕ್ಕೂ ಆಯಿತು, ಅದು ಕ್ರೀಮ್ ಕಲರ್ ಆಯಿತು, ಬಟ್ ಇದಕ್ಕೂ 3ದಕ್ಕೂ ಕೂಡ ಯಾವುದೇ ಥರದ ಸೈಡ್ ಜೇಬ್ ಏನು ಬಂದಿಲ್ಲ. ಸೊ ಈ ಥರ ಇದೆ, ನೋಡ್ತಾ ಇರ್ಬೋದು. ಪ್ಲೇನ್ ಇದೆ, ಬಟ್ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಜಸ್ಟ್ ಟಾಪ್ ಅಷ್ಟೇ, ಯಾವುದೇ ಥರದ ಪ್ಯಾಂಟು ಏನು ಇಲ್ಲ, ಜಸ್ಟ್ ಟಾಪ್ ಅಷ್ಟೇ. ನೋಡ್ತಾ ಇರ್ಬೋದು.
ಇದು ಕೂಡ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ನಂಗಂತೂ ತುಂಬಾ ಇಷ್ಟ ಆಯಿತು. ಸ್ಲೀವ್ಸಿಗೆ ನೋಡ್ಬೋದು ನೀವು ಈ ಥರದ್ದು ಒಂದು ಏನದು ಬಟನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಕಾಲರ್ ನೆಕ್ ಇದು ಈ ಥರ ಇದೆ. ಆ್ಯಂಡ್ ಮುಂದ್ಗಡೆ ಬಂದುಬಿಟ್ರೆ ಈ ಥರದ್ದು ಬಟನ್ಸ್ ಕೊಟ್ಟಾರೆ. ಸೊ ಇದು ಕೂಡ ಅಂಟಿಸಿರುವಂಥ ಬಟನ್ಸು. ಸೊ ಹೋದರೂ ನೀವು ವಾಪಸ್ ನಾ ಹೇಳಿದ್ನಲ್ವ ಆಗಲೇ ಅದೇ ಥರ ಸೂಜಿಯಿಂದ ನೀವು ವಾಪಸ್ ಬಟನ್ನ ಫಿಕ್ಸ್ ಮಾಡ್ಬೋದು. ಸೊ ಈ ಥರ ಇದೆ ನೋಡ್ತಾ ಇರ್ಬೋದು ನೀವು. ಮುಂದ್ಗಡೆ ಈ ಥರ ಕೊಟ್ಟಾರೆ. ಸೊ ಇದಕ್ಕೆ ನೀವು ವೈಟ್ ಲೆಗಿನ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲ ಅಂದರೆ ಬ್ಲ್ಯಾಕ್ ಕೂಡ ಹಾಕ್ಬೋದು, ಬಟ್ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ತರಿಸಿದೆ. ಸೊ ಈ ಬಟ್ಟೆ ಬಂದುಬಿಟ್ಟು ಕ್ರೇಪ್ ಬಟ್ಟೆ. ಈ ಬಟ್ಟೆ ಖಾದಿ ಕಾಟನ್. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಕಾಣಿಸ್ತಾ ಇದೆ. ಸೊ ಒಂದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು. ಸೊ ನಮಗೆ ಪ್ಯಾಕಿಂಗ್ ಹರಿದಿದ್ದೆ, ಯಾಕಂತಂದರೆ ಇವಾಗ ರಿಟರ್ನ್ ಮಾಡಬೇಕಂತ ಇರುತ್ತಲ್ವ. ಸೊ ಅವೆರಡು ಬಂದ ತಕ್ಷಣ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತೇಳಿ ಇಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಸೆಟ್ಟು ಇದು ಕೂಡ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇದು ಕೂಡ 3 ಸೆಟ್ಟು, ಅಂದರೆ ದುಪ್ಪಟ್ಟ ಮತ್ತು ಇದು ಪ್ಯಾಂಟು ಹಾಗೆ ಏನಿದು ಟಾಪು. ಸೊ ಇದು ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ವೈಟ್ ಕಲರ್ ಇದೆ, ಈ ಥರ ಇದೆ, ಪ್ಲೇನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಫುಲ್ಲು ಎಂಬ್ರಾಯ್ಡ್ ವರ್ಕು ಹಾಗೆ ಸ್ವಲ್ಪ ಟಿಕ್ರಿ ವರ್ಕ್ ಇದೆ. ಅದೇನು ಹೋಗೋದಿಲ್ಲ, ಯಾಕಂದರೆ ಸ್ಟಿಚ್ ಮಾಡಿರೋದಲ್ವ ಕೈಯಿಂದ. ಸೊ ಹಾಗಾಗಿ ಹೋಗೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಇಷ್ಟೇ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ಸ್ಲೀವ್ಸು ಕೂಡ ಎಲ್ಲ ಅಂದರೆ ಡ್ರೆಸ್ಗೆ ಸ್ಲೀವ್ಸ್ ಸೇಮ್ ಬಂದಿದೆ, ಅಂದರೆ ಇಷ್ಟು ಉದ್ದಾನೇ ಬಂದಿದೆ. ಸೊ ಹಾಕೊಳ್ಳೋರು ಹಾಕ್ಕೊಳ್ಬೋದು, ಬಟ್ ಇಲ್ಲ ಅಂದವರು ನೀವು ಇಲ್ಲಿ ಮೇಲ್ಗಡೆ ಅದನ್ನು ಕೂಡ ಹೇಳ್ತೀನಿ ಒಂದು ಟಿಪ್ಪು. ನೀವು ಸ್ಲೀವ್ಸ್ ಕಟ್ ಮಾಡಿಸಿ ಅಂದರೆ ಸ್ವಲ್ಪ ಸಣ್ಣ ಮಾಡಿಸ್ಬೇಕಂತಂದರೆ ನೀವು ಮುಂದ್ಗಡೆ ಸ್ಲೀವ್ಸ್ ಮಾಡಿಸ್ಬಾರ್ದು, ಯಾಕಂದರೆ ಚೆನ್ನಾಗಿ ಕಾಣಲ್ಲ. ಇಲ್ಲೇ ನೀವು ಮೇಲ್ಗಡೆದ್ದು ಕರೆಕ್ಟಾಗಿದ್ದರೆ ಇಲ್ಲಿ ಸ್ಲೀವ್ಸನ್ನು ಸ್ವಲ್ಪ ಕಟ್ ಮಾಡಿ ಆಮೇಲೆ ವಾಪಸ್ ಹಚ್ಚಿದರೆ, ರಿಟರ್ನ್ ಹಚ್ಚಿದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಇದು ಕೂಡ ನೀವು ಇಲ್ಲಿ ಈ ಥರ ಇದ್ದಾಗ ಇದು ಕೂಡ ಸ್ವಲ್ಪ ಉದ್ದ ಇದ್ದರೆ ಈ ಕಡೆದು ಸ್ವಲ್ಪ ಈ ಕಡೆದು ಸ್ವಲ್ಪ ಎರಡೂ ಕಡೆಯೂ ಕಟ್ ಮಾಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಂದರೆ ನಿಮ್ಮ ಸ್ಲೀವ್ಸು ನಿಮ್ಮ ಕೈಗಳಿಗೆ ತಕ್ಕನಂತೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಒಂದು ಟಿಪ್ ಅಂತಾನೆ ಹೇಳ್ಬೋದು. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು ನೋಡಿ, ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಸೊ ನನ್ನಂಗೆ ತೆಳ್ಳಗಿರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ಯಾವ ಥರ ಬಟ್ಟೆಗಳನ್ನ ನಾವು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಬೇಕು, ನಮ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಸೊ ಅಂಥವ್ರಿಗೂ ಈ ಥರದ ಬಟ್ಟೆಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು, ಇದರದ್ದು ಪ್ಯಾಂಟು ಈ ಥರ ಇದೆ. ನಾನು ಇದರಲ್ಲಿ 2 ಕಲರ್ಸ್ ಇದ್ದು, ಒಂದು ಮರೂನ್ ಕಲರಲ್ಲಿ ಇತ್ತು, ಬಟ್ ನಾನು ಅದನ್ನು ತಗೊಳ್ಳಿಲ್ಲ, ಬೇಡ ಆಗ್ಬೋದು. ನೀವು ಹಿಂದ್ಗಡೆ ಸ್ಟ್ರೆಚಬಲ್ ಇದೆ, ಆ್ಯಂಡ್ ಮುಂದ್ಗಡೆ ಬಂದ್ಬಿಟ್ಟು ಈ ಥರ ಕಸಿ ಕೊಟ್ಟಿದ್ದಾರೆ. ಆ್ಯಂಡ್ ನೋಡ್ತಾ ಇರ್ಬೋದು, ಜೇಬ್ ಕೂಡ ಇದೆ ಇದಕ್ಕೆ. ಅದಕ್ಕೆ ಜೇಬ್ ಇರಲಿಲ್ಲ, ಬಟ್ ಇದಕ್ಕೆ ಜೇಬ್ ಇದೆ. ಓಕೆ, ನೋಡ್ತಾ ಇರ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ವಿಷಯನ, ಆ ಡ್ರೆಸ್ಗೆ ನಾನು ಪ್ಯಾಂಟಿಗೆ ಈ ಥರದ್ದು ಬಟನ್ಸ್ 3 ಬ್ಲ್ಯಾಕ್ ಕಲರ್ ಬಟನ್ಸ್ ಇತ್ತು ಪೋಸ್ಟ್ರಲ್ಲಿ, ಬಟ್ ಇಲ್ಲಿ ಬಂದಿಲ್ಲ ಅಂತ ಹೇಳಿದೆ. ಇದಕ್ಕೆ ಪೋಸ್ಟ್ರಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಕೆಲವೊಂದು ಮಿಸ್ಟೇಕ್ಸ್ ಇರುತ್ತಲ್ವ. ಸೊ ಹಾಗಾಗಿ ಡ್ರೆಸ್ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ನಾನೇನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇನ್ನೊಂದು ವಿಷಯ ಫ್ರೆಂಡ್ಸ್, ನಾನು ಒಂದು ನೈಟ್ ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಬಟ್ ಅದು ಯಾವ ಪ್ಯಾಟರ್ನ್ ಅಂತಂದರೆ ಸಿಲ್ಕು ನೈಟ್ ಡ್ರೆಸ್ಸು. ಸೊ ಅದನ್ನ ಯಾವ ರೀತಿ ಇದೆ ಅಂದರೆ ಹಿಂಗೆ ಹಿಡಿದ್ರೆ ಸಾಕು ಹೊರಗಡೆದೆಲ್ಲ ಅಂದರೆ ಫುಲ್ ಎಲ್ಲ ಕಾಣುತ್ತೆ. ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿರಲಿಲ್ಲ, ಅಷ್ಟೊಂದು ತೆಳ್ಳಗೆ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸಿಲ್ಕಲ್ಲಿ ನೈಟ್ ಡ್ರೆಸ್ಸು ಚೆನ್ನಾಗಿಲ್ಲ, ಬಟ್ ಈ ಡ್ರೆಸ್ಗಳು ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು.
ಈ ಥರ ಇದೆ ಸ್ಟ್ರೇಟ್ ಪ್ಯಾಂಟು, ಎಲ್ಲವೂ ಕೂಡ ಸ್ಟ್ರೇಟ್ ಪ್ಯಾಂಟು. ಸೊ ಈ ಥರ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ವೇಲ್ ಕೂಡ ಈ ಥರ ಇದೆ, ಕಾಟನ್ ವೇಲ್. ಸೊ ನೋಡ್ತಾ ಇರ್ಬೋದು ನೀವು, ಇಷ್ಟೊಂದಿದೆ ವೇಲು, ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ ವೇಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಡ್ರೆಸ್ ಫುಲ್ ಹೇಳಬೇಕಂತಂದರೆ ಡ್ರೆಸ್ಗಳ ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ. ಎಷ್ಟು ಅಂತಂದರೆ ಇದೊಂದು ಅದು ಇವಾಗ ಬಂದಿರೋದು ಒಂದು 5 ಪೀಸು, ಬಟ್ ಇನ್ನು 2 ಬರಬೇಕು. ಸೊ ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಇದು ನಾನು ವೈಟ್ ಕುರ್ತಾ ತರಿಸಿದ್ದೆ ಅಲ್ಲ, ಸೊ ಅದಕ್ಕೆ ಮತ್ತು ಇದು ಬ್ಲ್ಯಾಕ್ ಕುರ್ತಾಗೆ ಸೂಟ್ ಆಗೋ ಥರ ಒಂದು ವೇಲ್ನ ಇಲ್ಲೇ ಪರ್ಚೇಸ್ ಮಾಡ್ತೀನಿ. ಹಿಂಗಿದೆ, ಬಟ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇದು ನಾರ್ಮಲ್ ಇಲ್ಲೇ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ನೋಡ್ತಾ ಇದ್ದೀನಿ, ಈ ಥರ ಚೆನ್ನಾಗಿದೆ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಗಳು, ತುಂಬ ಚೆನ್ನಾಗಿ ಅನಿಸಿತ್ತು. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಎಷ್ಟೊಂದು ಒಂದು 5 ಕುರ್ತಾಸ್ಗಳ ಸೆಟ್ಗಳನ್ನು ತರಿಸ್ಕೊಂಡಿದ್ದೀನಿ. ಸೊ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಬೇಕಂತ ಅಂದರೆ ನೀವು ಕೂಡ ಬೈ ಮಾಡ್ಬೋದು. ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇದು ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನಗೆ ಇಷ್ಟು ದಿನ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಇನ್ನು ಮುಂದೆ ಕೂಡ ಅದೇ ರೀತಿಯ ಅಂದರೆ ಇನ್ನೂ ಹೆಚ್ಚಿನ ರೀತಿಯ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇನ್ನೊಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ, ನಾನು ಬ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬ್ಲಾಗ್ಸ್ ಜೊತೆಗೆ ಅಂತಂದರೆ ನಾನು ಇಷ್ಟು ದಿನ ನಾನು ಸೌಂದರ್ಯದ ಸಲಹೆಗಳು ಅಂದರೆ ಸ್ಕಿನ್ ಕೇರ್ ಟಿಪ್ಸ್ಗಳನ್ನು ನಾನು ಹೇಳ್ತಾ ಬರ್ತಾಯಿದ್ದೆ. ಮೇಕಪ್ ವಿಡಿಯೋಗಳಾಗಿರ್ಬೋದು, ಸ್ಕಿನ್ ಕೇರ್ಗಳ ಬಗ್ಗೆ ಆಗಿರ್ಬೋದು, ಹಾಗೆ ಹೇರ್ ಕೇರ್ ಮತ್ತು ಬ್ಯೂಟಿ ಎಲ್ಲ ಥರದ ಅಂದರೆ ಟಿಪ್ಸ್ಗಳನ್ನು ಹೇಳ್ತಾ ಬರ್ತಾಯಿದ್ದೆ. ಅದಷ್ಟೇ ಅಲ್ಲದೆ ನಾನು ಇದೇ ಥರ ಅವನಷ್ಟೇ ಹೇಳ್ತಾ ಬರೋದಕ್ಕಿಂತ ಕೆಲವೊಂದಿಷ್ಟು ಹಾಗೆ ಡೈಲಿ ಅಂದರೆ ಬ್ಲಾಗ್ಸ್ಗಳನ್ನು ಮಾಡಬೇಕಂತ ಅಂದ್ಕೊಂಡೆ. ಸೊ ನನ್ನ ಈ ನಿರ್ಧಾರಕ್ಕೆ ನಿಮ್ಮದು ಅಂದರೆ ಈ ಡಿಸಿಷನ್ಗೆ ನಿಮ್ಮದು ಉತ್ತರ ಏನಂತ ಹೇಳಿ. ಅಂತಂದರೆ ನಾನು ಡೈಲಿ ಬ್ಲಾಗ್ಸ್ಗಳನ್ನ ಮಾಡಲೇಬೇಕಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಲಿ ಬ್ಲಾಗ್ಸ್ ಅಂತಂದರೆ ಕುಕಿಂಗ್ ಆಗಿರ್ಬೋದು, ಡೈಲಿ ನನ್ನ ರೊಟೀನ್ ಆಗಿರ್ಬೋದು, ಹಾಗೆ ಅದರಲ್ಲೂ 2 ಪಾಪುಗಳನ್ನು ಇಟ್ಕೊಂಡು ಮಾಡಿರುವಂಥ ರೊಟೀನ್ಗಳಾಗಿರ್ಬೋದು, ಮತ್ತು ಇನ್ನೂ ಹೆಚ್ಚಿನ ರೀತಿಯ ಇದು ವೀಡಿಯೋಸ್ಗಳು ಅಂದರೆ ಮೇಕಪ್ ವಿಡಿಯೋಗಳಾಗಿರ್ಬೋದು, ಬ್ಯೂಟಿ ಟಿಪ್ಸ್ಗಳಾಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಎಲ್ಲ ರೀತಿಯ ವೀಡಿಯೋಸ್ಗಳು ನಿಮ್ಮ ಮುಂದೆ ಬರ್ತವೆ. ಸೊ ಹಾಗಾಗಿ ಅಂದ್ಕೊಂಡೆ, ಬಟ್ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ. ಬಟ್ ಒಂದು 2 ಮಿನಿ ಬ್ಲಾಗ್ಸ್ಗಳನ್ನು ಹಾಕಿದ್ದೀನಿ. ಅವು ಅಷ್ಟೊಂದು ಏನು ಚೆನ್ನಾಗಿದೆ ಇಲ್ವೋ ಗೊತ್ತಿಲ್ಲ, ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಆ ಬ್ಲಾಗ್ಸ್ಗಳಿಗೆ, ಅಂದರೆ ಮಿನಿ ಬ್ಲಾಗ್ಸ್ಗಳಿಗೆ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ. ಉಳ್ಕಿದ ವೀಡಿಯೋಸ್ಗಳಿಗೆ ಇದೇನು ಅಂತೇಳಿ ಅಂದರೆ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಮೇಕಪ್ ವಿಡಿಯೋ ಆಗಿರ್ಬೋದು, ಹಾಗೆ ಫೇಸ್ ಪ್ಯಾಕ್ಗಳ ಬಗ್ಗೆ ಹೇಳಿದ್ದೀನಿ, ಸ್ಕ್ರಬ್ಗಳ ಬಗ್ಗೆ ಹೇಳಿದ್ದೀನಿ. ಅದರಲ್ಲೆಲ್ಲ ಸೊ ಸಾಕಷ್ಟು ಕಮೆಂಟ್ಗಳು ಬರ್ತಾಯಿದೆ, ಅದೇನು ಇದೇನು ಎತ್ತ ಅಂಥೇಳಿ ಕಮೆಂಟ್ ಬರ್ತಾಯಿದೆ. ಹಾಗೆ ನಿಮ್ಮ ನಂಬರ್ ಕೊಡಿ, ನಾನು ಅವ್ರದ್ದು ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಸ್ಕಿನ್ ಕೇರ್ ಪ್ರಾಬ್ಲಮ್ಗಳಿದೆ. ಸ್ಕಿನ್ ಎಲ್ಲ ಅಂದರೆ ಸುಕ್ಕು ಬಂದು ರಿಂಕಲ್ಸ್ ಆಗಿ ಈ ಥರ ಟ್ಯಾನ್ ಆಗಿರೋದಾಗಿರ್ಬೋದು, ಕಲೆಗಳಾಗಿರೋದು ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳಿದೆ. ನಿಮ್ಮ ನಂಬರ್ನ ಕೊಡಿ, ನಾನು ಅಂದರೆ ಅವರ ಫೋಟೋನ ನಿಮಗೆ ಶೇರ್ ಮಾಡ್ತೀನಿ ಸಿಸ್ಟರ್ ಅಂತೇಳಿ ಕಮೆಂಟ್ ಕೂಡ ಮಾಡಿದ್ದೀರಾ. ಆದಷ್ಟು ನಾನು ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತೀನಿ. ಹಾಗಾಗಿ ನಿಮ್ಮ ಏನೇ ಪ್ರಾಬ್ಲಮ್ಸ್ಗಳು ಇದ್ದರೂ ಕೂಡ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಬೋದು. ನಿಮ್ಗೆ ಅನಿಸಿಕೆಗಳ ಅಂದರೆ ನಿಮ್ಮ ಡೌಟ್ಸ್ಗಳು ಸ್ಕಿನ್ ಬಗ್ಗೆ ಆಗಿರ್ಬೋದು, ಹೇರ್ ಬಗ್ಗೆ ಆಗಿರ್ಬೋದು, ಏನೇ ಡೌಟ್ಸ್ಗಳಿದ್ದರೂ ಕೂಡ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಬೋದು. ಸೊ ಇಷ್ಟು ದಿನ ನಾನು ನಿಮ್ಮ ಪ್ರಾಬ್ಲಮ್ಸ್ ಅಂದರೆ ಸ್ಕಿನ್ ಬಗ್ಗೆ ಆಗಿರ್ಬೋದು, ಏನೇ ಒಂದು ಮೇಕಪ್ ವಿಡಿಯೋ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳಿಗೆ ನಾನು ಕಮೆಂಟ್ ಮೂಲಕನೇ ಆನ್ಸರ್ನ ಮಾಡ್ತಾಯಿದ್ದೆ ಇಷ್ಟು ದಿನ ಕೂಡ. ಸೊ ನೀವು ಮಾಡಿದಂಥ ಕ್ವೆಶನಿಗೆ ನಾನು ರಿಪ್ಲೈ ಕೂಡ ಮಾಡ್ತಾಯಿದ್ದೆ. ಬಟ್ ಇನ್ನು ಮುಂದೆ ನಾನು ವಿಡಿಯೋಗಳ ಮೂಲಕ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಅಂದರೆ ನಿಮ್ಮ ಡೌಟ್ಸ್ಗಳಿಗೆ ನಾನು ರಿಪ್ಲೈನ ಮಾಡ್ತೀನಿ.
ಅಂದರೆ ವಿಡಿಯೋಸ್ಗಳ ಮೂಲಕ ಆದಷ್ಟು ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ನಾನು ಸೊಲ್ಯೂಷನನ್ನು ವಿಡಿಯೋಗಳ ಮೂಲಕ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಈ ವಿಡಿಯೋಗಳ ಮೂಲಕ ಅವ್ರ ಪ್ರಾಬ್ಲಮ್ಸ್ ಇದ್ರೂ ಕೂಡ ನನಗೆ ಕನೆಕ್ಟ್ ಆಗಿ ಅವರು ತಮ್ಮ ಪ್ರಾಬ್ಲಮ್ಸನ್ನು ಹೇಳ್ಕೊಂಡ್ರೆ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ. ಸೊ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಅಂತಂದರೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾಕಂದರೆ ನಾನು ಮುಂದೆ ಹಾಕಿರುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಥರದ ವಿಡಿಯೋಗಳು ಅಂದರೆ ನಾನು ಮಾಡಿರುವಂಥ ವಿಡಿಯೋಗಳನ್ನು ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಸೊ ವಿಡಿಯೋ ನೋಡೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಾನು ಮಧ್ಯದಲ್ಲಿ ಹೇಳಿರುವಂಥ ಸ್ಕಿನ್ ಬಗ್ಗೆ ಆಗಿರ್ಬೋದು ಮತ್ತು ನಿಮ್ಮ ಅಂದರೆ ಒಟ್ಟಿನಲ್ಲಿ ನಿಮ್ಮ ಬಗ್ಗೆ ಹೇಳಿರುವಂಥ ಟಿಪ್ಸ್ಗಳು, ಅಂದರೆ ಸೌಂದರ್ಯದ ಬಗ್ಗೆ ಹೇಳಿರುವಂಥ ಟಿಪ್ಸ್ಗಳಾಗಿರ್ಬೋದು, ಲೈಫ್ ಸ್ಟೈಲ್ ಬಗ್ಗೆ ಹೇಳಿರುವಂಥ ಟಿಪ್ಸ್ಗಳಾಗಿರ್ಬೋದು ಮಿಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲೂ ಕೊನೆವರೆಗೂ ನೋಡಿ. ಸೊ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳನ್ನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.